ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಮಹಾಮಂದಿರಕ್ಕೆ ಮಾತೆ ಮೃತದೇಹವನ್ನ ಸ್ಥಳಾಂತರ ಮಾಡಲಾಗಿದ್ದು ರುದ್ರಾಭಿಷೇಕವನ್ನ ನೆರವೇರಿಸ್ತಾ ಇದ್ದಾರೆ ಅರ್ಚಕರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾತೆ ಮಾಣಿಕೇಶ್ವರಿಯ ಅಂತ್ಯ ಸಂಸ್ಕಾರವನ್ನ ನಡೆಸಲಾಗುತ್ತೆ. ಮಹಾಮಂದಿರಕ್ಕೆ ಈಗಾಗಲೇ ಮೃತದೇಹವನ್ನ ಸ್ಥಳಾಂತರಿಸಲಾಗಿದೆ. ಅರ್ಚಕರು ರುದ್ರಾಭಿಷೇಕವನ್ನ ನೆರವೇರಿಸ್ತಾ ಇದ್ದಾರೆ. ರುದ್ರಾಭಿಷೇಕದ ನಂತರ ಮಹಾ ಸಮಾಧಿಯನ್ನ ಮಾಡಲಾಗುತ್ತೆ. ಮಾಣಿಕ್ಯಗಿರಿಯ ಮಹಾಮಂದಿರದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಮಾತೆ ಮಾಣಿಕೇಶ್ವರಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಈಗಾಗಲೇ ಅಂತಿಮ ದರ್ಶನವನ್ನ ಮೊನ್ನೆಯಿಂದಲೂ ಕೂಡ ಪಡಿತಾ ಇದ್ದಾರೆ ಭಕ್ತರು. ಅಶ್ರು ತರ್ಪಣವನ್ನ ಸಲ್ಲಿಸಿದ್ದಾರೆ ಭಕ್ತರು ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಭಕ್ತರು ಬರ್ತಾ ಇರೋದು. ಇನ್ನೂ ಕೂಡ ಅವರ ಕುಟುಂಬಸ್ಥರಿಗೂ ಕೂಡ ಅವಕಾಶ ಸಿಗ್ಲಿಲ್ಲ ಅಂತ ಹೇಳಿ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೆಲವೇ ಕ್ಷಣಗಳಲ್ಲಿ ಈಗ ಮಾತೆ ಮಾಣಿಕೇಶ್ವರಿ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅಂತ್ಯಕ್ರಿಯೆ ನೆರವೇರಲಿರುವಂತಹ ಹಿನ್ನೆಲೆಯಲ್ಲಿ ಮಾತೆ ಅಂತ್ಯಕ್ರಿಯೆಗೆ ಸಿಎಂ ಗೈರಾಗಿದ್ದಕ್ಕಾಗಿ ಭಕ್ತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಯಡಿಯೂರಪ್ಪ ಅವರ ಗೈರಿಗೆ ಭಕ್ತರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅಂತ್ಯಕ್ರಿಯೆ ಈಗಾಗಲೇ ನೆರವೇರಿದೆ. ಅಂತ್ಯಕ್ರಿಯೆಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಬಂದಿಲ್ಲ ಅಂತ ಹೇಳಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಭಕ್ತರ ಮನಸ್ಸಿಗೆ ಘಾಸಿಯನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸಿಎಂ ಯಡಿಯೂರಪ್ಪ ಅವರು ಹಲವು ಬಾರಿ ಮಾತೆಯ ದರ್ಶನವನ್ನ ಪಡೆದಿದ್ರು. ಇಲ್ಲಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿಲ್ಲ, ಸಿಎಂ ಬಂದಿಲ್ಲ ಅಂತ ಹೇಳಿ ಮಾತೆಯ ಭಕ್ತರು ಕಣ್ಣೀರನ್ನ ಹಾಕಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರು ಆಗಮಿಸಬೇಕಾಗಿತ್ತು ಅವರ ಅಂತ್ಯಕ್ರಿಯೆಗೆ ಅಂತ ಹೇಳಿ ಭಕ್ತರು ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ಮಾತೆಯ ಅಂತ್ಯಕ್ರಿಯೆ ಈಗಾಗಲೇ ನೆರವೇರಿದೆ. ಬರಬೇಕಾಗಿತ್ತು, ಯಾಕೋ ಬರಲಿಲ್ಲ. ಇನ್ನೂ ಹೆಚ್ಚಿನ ರೀತಿಯಿಂದ ಈ ಒಂದು ಗುಡ್ಡಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟು ಇದನ್ನು ಬೆಳೆಸ್ತಕ್ಕಂಥ ರೀತಿಯಲ್ಲಿ ಉಳಿಸ್ತಕ್ಕಂಥ ರೀತಿಯಲ್ಲಿ ಆಗಬೇಕಾಗಿತ್ತು. ನಿನ್ನೆ ನಮಗೆ ಏನಪ್ಪ ಅಂದ್ರೆ ಸಂದೇಶ ಬಂದಿತ್ತು, ಮುಖ್ಯಮಂತ್ರಿಗಳು ಬರ್ತಾರಂತೇಳಿ. ಬರಲಾರ್ದಕ್ಕೆ ನಮಗೆಲ್ಲರೂ ಮನಸ್ಸಿಗೆ ನೋವಾಗಿದೆ. ಯಾಕಂದರೆ ಇಡೀ ಕರ್ನಾಟಕ ರಾಜ್ಯದ ಭಾರತ ದೇಶದ ಇತಿಹಾಸದಲ್ಲಿ ವಿಜ್ಞಾನಕ್ಕೆ ಚಾಲೆಂಜ್ ಮಾಡಿರ್ತಕ್ಕಂಥ ಮಹಾಯೋಗಿನಿ, ಇಂಥ ಯೋಗಿನಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಬೇಕಾಗಿತ್ತು. ಆದರೂ ಅವರ ಪ್ರತಿನಿಧಿಯಾಗಿ ಚವ್ಹಾಣ್ ಅವರು ಬಂದಿದ್ದಾರೆ. ಜನನೂ ಕೂಡ ಸಾಕಷ್ಟು ಜನ, ಇಷ್ಟೊಂದು ಲಕ್ಷಾವಧಿ ಜನ. ನಾವು ಇವತ್ತು ಭಾಳ ದುಃಖದಿಂದ ಈ ಮಾತನ್ನು ಹೇಳ್ತೇವೆ. ಇವತ್ತು ಅಮ್ಮವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವೆಲ್ಲ ಪ್ರಾರ್ಥನೆ